ಬಂಧುಗಳೇ ನಮಸ್ಕಾರ. ನಾನು ಶಿವಮೊಗ್ಗ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಬಂಧುಗಳೇ, ನಮ್ ಕಡೆ ಒಂದು ಗಾದೆ ಹೇಳ್ತಾರೆ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ದ ಅಂತ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ಈ ಒಂದು ಗಾದೆಗೆ ವಿರುದ್ಧವಾಗಿ ನಮ್ಮ ಆಂಕರ್ ಅನುಶ್ರೀ ಅವರು ನಡ್ಕೊಂಡು ಬಂದು, ಅಂದ್ರೆ ಆ ಒಂದು ಗಾದೆಗೆ ವಿರುದ್ಧವಾಗಿ ಬದುಕಿ ತೋರಿಸಿದ. ಯಾರಾದ್ರೂ ಆಗಿರ್ಬೋದು, ನಾನು ಹೇಳ್ತಾ ಇರೋದು ಕಷ್ಟಪಟ್ಟು ಮೇಲೆ ಬಂದಂತಹ ಸಂದರ್ಭದಲ್ಲಿ ನಾವು ಏನ್ ಕಷ್ಟಪಟ್ಟು ಬಂದಿರ್ತೀವಲ್ಲ ಆ ದಾರಿಯನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು. ನಮ್ಮನ್ನ ಯಾರು ಬೆಳೆಸಿದ್ರು, ಯಾರಿಂದ ಈ ಒಂದು ಸ್ಟೇಜಿಗೆ, ಈ ಒಂದು ಮಟ್ಟಕ್ಕೆ ನಾನು ಬೆಳೆದೆ, ಯಾರೆಲ್ಲ ನನಗೆ ಸಹಾಯ ಮಾಡಿದ್ರು, ನಾನು ಮೊದ್ಲು ಹೇಗಿದ್ದೆ, ಈಗ ಹೇಗಿದ್ದೀನಿ, ನನ್ನ ಹತ್ರ ಈಗೆಲ್ಲವೂ ಕೂಡ ಇದೆ, ಇಷ್ಟೆಲ್ಲ ಸಂಪಾದನೆ ಮಾಡಕ್ಕೆ ಯಾರು ಕಾರಣ, ಯಾರು ನನ್ನ ಬೆನ್ನು ತಟ್ಟಿದ್ರ ಆ ಒಂದು ಟೈಮ್ನಲ್ಲಿ, ಅವೆಲ್ಲವನ್ನು ಕೂಡ ಒಬ್ಬ ಸಾಮಾನ್ಯ ಪ್ರಜೆ ಬೆಳೆದು ದೊಡ್ಡವನಾದ ಮೇಲೆ, ಅಂದ್ರೆ ಮಾಮೂಲಿ ಎಲ್ಲರೂ ಬೆಳೀತಾರೆ, ಚಿಕ್ಕ ಪಾಪು ಇದ್ದ ದೊಡ್ಡರಾಗ್ತಾರೆ, ನಾನು ಆ ತರ ಹೇಳಿದ್ದಲ್ಲ. ಅಂದ್ರೆ ಬಡವಾಗಿರ್ತಕ್ಕಂಥವನು, ಬಹಳ ಕಷ್ಟಪಟ್ಟು ಕೂಲಿ ಮಾಡಿ ಈ ತರ ಬಡವಾಗಿರ್ತಕ್ಕಂಥವನು ಕಷ್ಟಪಟ್ಟು ಶ್ರೀಮಂತನಾಗ್ತಾರೆ. ನಾನು ಹೇಳ್ತಾ ಇರೋದು ಈ ಅನುಶ್ರೀ ಅವರ ಬಗ್ಗೆ. ಅನುಶ್ರೀ ಅವರು ಬಹಳ ಕಷ್ಟಪಟ್ಟು ತನ್ನ ತಾಯಿ ತಮ್ಮ ಎಲ್ಲರನ್ನು ನೋಡ್ಕೊಂಡು ಮಂಗಳೂರಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ತಗೊಂಡು ಕೋಟಿಗಟ್ಲೆ ಮನೆಯನ್ನ ಕಟ್ಟಿಸಿ, ಇದೆಲ್ಲ ಸಾಧ್ಯನಾ? ಸಾಮಾನ್ಯರು ಯಾರಿಗಾರ ಸಾಧ್ಯನಾ? ಆದ್ರೆ ಅನುಶ್ರೀ ಅವರು ಅದನ್ನೆಲ್ಲ ಕೂಡ ಮಾಡಿ ತೋರಿಸಿದ್ದಾರೆ. ಬೆಂಗಳೂರಲ್ಲ ಮನೆ ಕಟ್ಸೋದಂದ್ರೆ ಅಷ್ಟು ಸುಲಭ ಅನ್ರಿ ಒಬ್ಬ ಹೆಣ್ಮಗಳು ಅಲ್ವಾ? ಅದಕ್ಕಾಗಿ ಅನುಶ್ರೀ ಅವರು, ನಾನು ಈ ಗಾದೆ ಏನು ಕೇಳ್ದೆ ಹೇಳಿ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಲಿ ಕೊಡೆ ಹಿಡ್ದ ಅಂತ ಹೇಳಿ. ಅಂದ್ರೆ ಅನುಶ್ರೀ ಅವರು ಬೆಳೆದು ಬಂದ ದಾರಿಯನ್ನ ಯಾವುದೇ ಕಾರಣಕ್ಕೂ ಮರೀಲಿಲ್ಲ ಅವರು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಅನುಶ್ರೀ ಅವರ ಮದ್ವೆ 3 ದಿನದ ಹಿಂದೆ ಆಯ್ತು. ನಿಮ್ಗೆಲ್ಲ ಗೊತ್ತೇ ಇದೆ. ಅರಿಶಿನ ಶಾಸ್ತ್ರ ಆಗಿರ್ಬೋದು, ಮೆಹಂದಿ ಶಾಸ್ತ್ರ ಆಗಿರ್ಬೋದು, ಅಥವಾ ಸಂಗೀತ ಕಚೇರಿ ಆಗಿರ್ಬೋದು, ಅಥವಾ ಅವರ ಮದುವೆ ದಿನ ಆಗಿರ್ಬೋದು, ಎಲ್ಲವೂ ಕೂಡ ಸಿಂಪಲ್. ಎಷ್ಟು ಜನ ಬೇಕೋ ಅಷ್ಟೇ ಜನ, ಸೆಲೆಬ್ರಿಟಿಗಳಾಗಿರ್ಬೋದು, ಮಾಮೂಲಿ ಸಾರ್ವಜನಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರ ಆಪ್ತರಾಗಿರ್ಬೋದು, ಸ್ವಲ್ಪ ಜನಗಳನ್ನ ಆಹ್ವಾನ ಮಾಡುವುದರ ಜೊತೆಗೆ ಬಹಳ ಸಿಂಪಲ್ ಆಗಿ ಮದುವೆ ಆಗಿದ್ರು ಅಂತ ಹೇಳ್ಬೋದು. ಅಂದ್ರೆ ಅವ್ರ ಹತ್ರ ಇಲ್ಲ, ದುಡ್ಡಿಲ್ಲ ಅಂತಲ್ಲ, ಅವ್ರಿಗೆ ಯಾರು ಹೆಲ್ಪ್ ಮಾಡಲ್ಲ ಅಂತಲ್ಲ. ಆದ್ರೆ ಆ ಒಂದು ಸಂದರ್ಭ ಹೇಗಿತ್ತು, ಅವರು ಬೆಂಗಳೂರಿಗೆ ಬರುವಂತ ಸಂದರ್ಭ, ಕಷ್ಟಪಟ್ಟು ಬಂದಿದ್ದಾರೆ. ಆ ಒಂದು ಕಷ್ಟ ಕಾಲದಲ್ಲಿ ಅವರ ತಂದೆ ಅವರನ್ನ ಬಿಟ್ಟು ಹೋಗ್ಬಿಡ್ತಾರೆ. ಯಾರಿಗಾದ್ರೂ ಈಗ ನಮ್ಮ ಮಗಳಿಗಾಗಿರ್ಬೋದು ಅಥವಾ ಇನ್ನೊಬ್ರು ಮಗಳಿಗಾಗಿರ್ಬೋದು, ನನ್ನ ಮಗಳಿಗೆ ತಂದೆನೇ ಹೀರೋ ಅಲ್ವಾ? ಆ ಒಂದು ಸಂದರ್ಭದಲ್ಲಿ ತಾಯಿ, ಮಗ ಮತ್ತು ಮಗಳನ್ನ ಬಿಟ್ಟು ಇವರ ತಂದೆ ಬಿಟ್ಟು ಹೋಗ್ಬಿಡ್ತಾರೆ. ಆ ಒಂದು ಸಂದರ್ಭ ಹೀಗಿರ್ಬೋದು, ಯೋಚನೆ ಮಾಡಿ. ಅವತ್ತು ಅವರಿಗೆ ಎದೆಗುಂದದೆ ದೃಢ ನಿರ್ಧಾರವನ್ನ ಮಾಡಿ, ಈಗ ಇಲ್ಲಿವರೆಗೂ ಎಲ್ಲ ತಾಯಿ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಎಲ್ಲರ ಲೈಫ್ ಅನ್ನ ಸೆಟ್ಲ್ ಮಾಡಿ, ತಾನು ಕೂಡ, ಕೆಲವರು ಹೇಳ್ತಾರೆ ಇಷ್ಟು ಲೇಟ್ ಆಗಿ ಮದ್ವೆ ಆದ್ರು 37 ವರ್ಷಕ್ಕೆ ಅಂತೇಳಿ. ಅಂದ್ರೆ ಎಲ್ಲರಿಗೂ ಒಂದು ಟೈಮ್ ಬರ್ಬೇಕು. ಎಲ್ಲರ ಲೈಫ್ ಅನ್ನ, ತಾಯಿ ಮತ್ತು ತಮ್ಮನ ಲೈಫ್ ಅನ್ನ ಸೆಟ್ಲ್ ಮಾಡಿ ಇವರು ಮದ್ವೆ ಆಗೋದಂದ್ರೆ ಅಷ್ಟು ಸುಲಭ ಅಲ್ಲ ಅಲ್ವಾ? ಅದಕ್ಕಾಗಿ ಇದು ಒಂದ್ ಕಡೆ ಆದ್ರೆ, ನಿನ್ನೆ ಅನುಶ್ರೀ ಅವರು ಮದುವೆಯಾಗಿರ್ತಕ್ಕಂಥ ರೋಷನ್ ಅವರ ಮನೆಯಲ್ಲಿ ಬೀಗರೂಟ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಅಲ್ಲಿ ಅನುಶ್ರೀ ಅವರು ಹೇಗಿದ್ರು, ಯಾವ ರೀತಿ ಡ್ರೆಸ್ ಹಾಕೊಂಡಿದ್ರು, ಯಾವ ರೀತಿ ಕಾಣಿಸ್ಕೊಂಡ್ರು, ಅದ್ರ ಬಗ್ಗೆ ಮಾತಾಡೋದಾದ್ರೆ, ಅನುಶ್ರೀ ಅವರು ಅವತ್ತು ಬಹಳ ಸಿಂಪಲ್ ಆಗಿರ್ತಕ್ಕಂಥ ಸ್ಯಾರಿನ ಹಾಕೊಂಡಿದ್ರು, ತಾಳಿ ಸರವನ್ನ ಹಾಕೊಂಡಿದ್ರು.
ಅಲ್ಲಿ ಬಂದಿರ್ತಕ್ಕಂತ ಕೆಲವು ಸೆಲೆಬ್ರಿಟಿಗಳು ಮತ್ತೆ ಊರಿನ ಎಲ್ಲ ಗ್ರಾಮಸ್ಥರು ಅನುಶ್ರೀಯನ್ನು ನೋಡ್ಬೇಕು. ಯಾಕಂದ್ರೆ ಅವರೆಲ್ಲ ಆ ಒಂದು ಟೈಮ್ ಅಲ್ಲಿ ಏನು ಟಿವಿಲಿ ನೋಡ್ತಾ ಇದ್ರು ಅನುಶ್ರೀನ, ಇಲ್ಲ ಕೆಲವೊಂದಿಷ್ಟು ಎಲ್ಲೋ ಫಂಕ್ಷನ್ ಗಳಲ್ಲಿ ನೋಡಿರ್ತಾ ಇದ್ರು. ಆದ್ರೆ ಅವತ್ತಿನ ಊರಿನವರ ಒಂದು ಖುಷಿ ಹೇಗಿತ್ತು ಅಂತಂದ್ರೆ, ನಮ್ಮ ಊರಿನ ಸೊಸೆ ರೋಷನ್ ಅವರ ಹೆಂಡತಿ ಅಲ್ವಾ, ಹೇಗಿರ್ತೈತಿ, ಎಷ್ಟು ಖುಷಿಯಾಗಿರ್ಬೇಕು ಅವರಿಗೆ. ಅವತ್ತು ಅವ್ರಿಗೆಲ್ಲರಿಗೂ ಕೂಡ ಒಂಥರ ಡಬಲ್ ಧಮಾಕ್ ಅಂತಲೇ ಹೇಳ್ಬೋದು. ಬಹಳ ಎಲ್ಲರಿಗೂ ತುಂಬಾನೇ ಕ್ಲೋಸ್ ಆಗಿ ಎಲ್ಲರಿಗೂ ಫೋಟೋ ಕೊಡೋದ್ರ ಜೊತೆಗೆ ಸೆಲ್ಫಿ ತೆಗೆಸ್ಕೊಳ್ಳೋದ್ರ ಜೊತೆಗೆ ಅವರಿಗೆ ಊಟನೂ ಕೂಡ ಸ್ವತಃ ಇವರೇ ಬಡಿಸಿದ್ದಾರೆ. ಎಷ್ಟು ಖುಷಿಯಾಗಿರ್ಬೇಕಲ್ಲ ಆ ಊರಿನ ಗ್ರಾಮಸ್ಥರಿಗೆ ಅಲ್ವಾ. ಎಲ್ಲರ ಜೊತೆಗೂ ಕೂಡ ಕ್ಲೋಸ್ ಆಗಿ ಮಾತಾಡ್ಕೊಂಡು ಓಡಾಡ್ಕೊಂಡು ಎಲ್ಲರನ್ನೂ ಕೂಡ ಮಾತಾಡ್ಸ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ಮಾತಾಡಿಸ್ತಾ ಇದ್ರು ಅಲ್ವಾ. ಒಬ್ಬ ಸೆಲೆಬ್ರಿಟಿ ಅವತ್ತಿನ ದಿನ ಬಹಳ ಸಿಂಪಲ್ ಆಗಿ ಒಂದು ಫಂಕ್ಷನ್ ಅನ್ನ ಬಹಳ ಖುಷಿಯಾಗಿ ಎಂಜಾಯ್ ಮಾಡೋದು. ಇದು ಅವರ ನಡೆದು ಬಂದಂತಹ ದಾರಿಯನ್ನ ಎಲ್ಲರಿಗೂ ಕೂಡ ನೆನಪು ಮಾಡಿಸುತ್ತೆ ಅಲ್ವಾ, ನಮಗೂ ಕೂಡ. ಅದಕ್ಕಾಗಿ ಗಾದೆ ಎಲ್ಲರಿಗೂ ಒಂದು ಅರ್ಥಪೂರ್ಣವಾದಂತಹ ವ್ಯಾಖ್ಯಾನವನ್ನು ನೀಡುತ್ತೆ. ಗಾದೆ ಯಾವತ್ತೂ ಕೂಡ ಸುಳ್ಳು ಮಾಡಿಲ್ಲ. ಹಿಂದೆ ಒಂದ್ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಒಂದು ಗಾದೆಯನ್ನ ಕಟ್ಟಿರ್ತಾರೆ ಅಲ್ವಾ. ಅದಕ್ಕೆ ಈ ಅನುಶ್ರೀ ಅವರು ಸೂಕ್ತ ಉದಾಹರಣೆ ಅಂತಲೇ ಹೇಳ್ಬೋದು. ಅಂದ್ರೆ ಆ ಒಂದು ಗಾದೆಗೆ ತದ್ವಿರುದ್ಧವಾಗಿ ಅನುಶ್ರೀ ಅವರು ನಡ್ಕೊಂಡು ಬಂದ್ರು, ಬಹಳ ಸಿಂಪಲ್ ಆಗಿ ಮದ್ವೆ ಆದ್ರು. ಅನುಶ್ರೀ ಅವರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ.